ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವಿನ್ನೂ ಆಫೀಸ್ ಹೋಗೋದಕ್ಕೆ ರೆಡಿ ಆಗಿಲ್ವಾ? ಇಲ್ಲ ಭೂಮಿಕಾ, ಯಾಕೋ ಮೂಡಿಲ್ಲ. ಮನೆಯಲ್ಲೇ ಕೂತಿದ್ರೆ ಏನೂ ಮಾಡೋದಕ್ಕೆ ಮನ್ಸಾಗಲ್ಲ. ರೆಡಿಯಾಗಿ ಆಫೀಸ್ಗೆ ಹೋಗಿ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡಿ. ಗೌತಮ್ ಅವರೇ, ಈ ರೀತಿ ಬೇಡದೆ ಇರೋದನ್ನ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಹೆಲ್ತ್ ಹಾಳಾಗತ್ತೆ. ಆಮೇಲೆ ನೀವು ಮತ್ತೆ ಮಾತ್ರೆಗಳಿಗೆ ದಾಸರಾಗ್ಬಿಡ್ತೀರಾ. ಅದೇ ನನ್ನ ಭಯ. ನೋಡಿ, ನೀವೆಲ್ಲಾನು ಮರ್ತು ಬಿಡಿ. ಕ್ಲೀನ್ ಸೆಟ್, ವೈಪ್ ಇಟ್ ಕ್ಲೀನ್. ಗೌತಮ್ ಅವರೇ, ಲೈಫ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ಒಳ್ಳೆ ಆರೋಗ್ಯ ಬೇಕು. ಹೆಲ್ತ್ ಇರೋನೇ ಹೀರೋ, ಇಲ್ಲ ಅಂದ್ರೆ ಝೀರೋ. ಅಂಡ್ ನೀವು ಸೂಪರ್ ಹೀರೋ. ಹೇಗಿರ್ಬೇಕು ನೀವು? ಬನ್ನಿ ರೆಡಿಯಾಗಿ. ನಿಜ ಹೇಳ್ಬೇಕು ಅಂದ್ರೆ ಭೂಮಿಕಾ, ನೀವು ತಾಯಿ ಆಗ್ಬೇಕು ಅಂತಿದ್ದು, ನಿಮ್ಮ ತಾಯ್ತನದ ಕನಸೆಲ್ಲ ನುಚ್ಚು ನೂರಾಗೋಯ್ತಲ್ಲ ಅಂತ ನನಗೆ ಬೇಜಾರಾಗ್ತಿದ್ದೆ ಭೂಮಿಕಾ. ಗೌತಮ್ ಅವರೇ, ನೀವು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತಿದ್ರ? ನನಗೆ ನೋಡಿ, ನನಗೆ ದುಃಖ ಇದೆಯಾ? ನಾನು ಬೇಜಾರು ಮಾಡ್ಕೊಂಡಿಲ್ಲ, ನಾನು ಆರಾಮಾಗಿದ್ದೀನಿ. ನೀವು ಹಾಗೆ ಇರಿ. ಅಲ್ಲ ಗೌತಮ್ ಅವರೇ, ನಿನ್ನೆ ಗಿಣಿ ಹೇಳ್ದಂಗೆ ನಾನು ನಿಮ್ಗೆ ಹೇಳಿದ್ದೀನಿ, ನನಗೆ ನೀವು ಮಗು, ನಿಮಗೆ ನಾನು ಮಗು. ನೀವು ಅದೇ ತಾನೇ ಹೇಳಿದ್ದು, ನೀವು ಒಬ್ರಿದ್ರೆ ಸಾಕು, ಇನ್ನೇನೇ ಸಿಕ್ಕಿದ್ರು ಬೋನಸ್ ಅಂತ. ಅದೆಲ್ಲ ಸುಳ್ಳ? ಇಲ್ಲ ಅಲ್ವಾ ಗೌತಮ್ ಅವರೇ? ನನಗೆ ನೀವು ಫಸ್ಟು, ಆಮೇಲೆ ಏನೇ ಇದ್ರು ಅದು ನೆಕ್ಸ್ಟು. ಯೋ ದೇವ್ರೆ, ಈಗೇನು ಆಗ್ಬಾರ್ದು ಅಂತ ಆಗಿದೆ, ನೀವು ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ? ಅಲ್ಲ ಗೌತಮ್ ಅವರೇ, ಮಕ್ಕಳು ಆಗೋದು ಎಷ್ಟು ಸಹಜನೋ, ಮಕ್ಕಳು ಆಗದೆ ಇರೋದು ಅಷ್ಟೇ ಸಹಜ. ಮಕ್ಕಳು ಆಗದೆ ಇರೋ ಸಾಲಿಗೆ ನಾವು ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ಮಕ್ಕಳಾದ್ರೆ ಒಳ್ಳೇದು, ಆಗದೆ ಇದ್ರೆ ಕೆಟ್ಟದಂತೂ ಅಲ್ಲಪ್ಪ. ನಾನು ನಿಮಗೆ ಜೀವನದ ಒಂದು ಕಹಿ ಸತ್ಯ ಹೇಳ್ತೇನೆ. ಮಕ್ಕಳು ಆಗದೆ ಇರೋದು ಟ್ರಾಜಿಡಿ ಅಲ್ಲ. ಹುಟ್ಟೋ ಮಕ್ಕಳು ತಪ್ಪು ದಾರಿ ಹಿಡಿಯೋದು, ಅಪ್ಪ ಅಮ್ಮನಿಗೆ ನೋವು ಕೊಡೋದು, ತಮ್ಮ ಸುತ್ತಮುತ್ತ ಇರೋರಿಗೆ, ಸಮಾಜಕ್ಕೆ ಕಂಟಕ ಆಗೋದಿದೆಯಲ್ಲ, ಅದು ಟ್ರಾಜಿಡಿ. ಅಂಡ್ ನಮ್ಮ ಲೈಫಲ್ಲಿ ಅಂಥ ಟ್ರಾಜಿಡಿಗೆ ಅವಕಾಶನೇ ಇಲ್ಲ. ಅದನ್ನ ನೆನೆಸ್ಕೊಂಡು ನೀವು ಖುಷಿ ಪಡಿ. ಅಲ್ಲ ಭೂಮಿಕಾ, ಇದನ್ನೆಲ್ಲ ನೀವು ಇಷ್ಟೊಂದು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ನೋಡಿ, ನನ್ನ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್. ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಒಂದು ಪುಟ್ಟ ಭೂಮಿ, ಅದರಲ್ಲಿ ನಮ್ಮ ದೇಶ, ಆ ದೇಶದಲ್ಲಿ ಒಂದು ನಾಡು, ಆ ನಾಡಲ್ಲಿ ನಾವು ಕಟ್ಕೊಂಡಿರೋ ಗೂಡು, ಆ ಗೂಡಲ್ಲಿ ನಾವು ಬದುಕ್ತಿರೋ ಒಂದು ಸುಂದರವಾದ ಬಾಳು, ಅದರಲ್ಲಿ ಬಂದಿರೋ ಒಂದು ಚಿಕ್ಕ ಸಮಸ್ಯೆ. ನೀವು ಅದನ್ನ ಮೈಕ್ರೋಸ್ಕೋಪ್ ಹಾಕಿ ನೋಡಿದ್ರೆ ಅದು ಬ್ರಹ್ಮಾಂಡದಷ್ಟು ದೊಡ್ಡದಾಗಿ ಕಾಣುತ್ತೆ. ಆದ್ರೆ ಅದೇ ನೀವು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಳಗೆ ನೋಡಿದ್ರೆ ಬಿಲ್ಡಿಂಗ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣುತ್ತಲ್ಲ, ಹಾಗೆ ಜೀವನದಲ್ಲಿ ಸಮಸ್ಯೆಗಳನ್ನ ನೋಡಿದ್ರೆ ಅದು ಪುಟ್ದಾಗಿ ಕಾಣುತ್ತೆ. ಲೈಫಲ್ಲಿ ಯಾವುದನ್ನು ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ನೋಡಬಾರ್ದು, ಏರೋಪ್ಲೇನ್ ವ್ಯೂ ಅಲ್ಲಿ ನೋಡ್ಬೇಕು. ಆಗ ಎಲ್ಲ ಚಿಕ್ಕ ಚಿಕ್ಕದಾಗಿ ಪುಟ್ದಾಗಿ ಕಾಣುತ್ತೆ. ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು, ಎಲ್ಲಾನು ಅಲ್ಲಲ್ಲೇ ಫಿಲ್ಟರ್ ಮಾಡ್ತಾ ಹೋಗ್ಬೇಕು. ಆಗ್ಲೇ ಲೈಟ್ ಅನ್ಸೋದು. ಇರುವುದು ಒಂದು ಜೀವನ, ಅದನ್ನ ಯಾಕೆ ಕೊರಗ್ತಾ ಬಾಳ್ಬೇಕು, ರೈಟ್? ಅದು ಅಲ್ಲದೆ ನಿಮ್ಮಂತ ಗಂಡ ಸಿಕ್ಕಿರುವಾಗ ಬದುಕಿನ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ನನ್ಗೆ ಯಾವ ರೈಟ್ಸು ಇಲ್ಲ, ನಾಟ್ ಅಟ್ ಆಲ್. ಮಕ್ಕಳೇನು ಗೌತಮ್ ಅವರೇ, ಎಲ್ರಿಗೂ ಆಗುತ್ತೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಬಟ್ ನಿಮ್ಮಂಥ ಗಂಡ ಸಿಗೋಕ್ಕೆ ನಾನು ಎಷ್ಟು ಲಕ್ಕಿ ಗೊತ್ತಾ? ಎಲ್ರಿಗೂ ಸಿಗಲ್ಲ, ನಾನು ತುಂಬಾನೇ ಲಕ್ಕಿ. ನೋಡಿ ಗೌತಮ್ ಅವರೇ, ಒಂದು ಚಿಕ್ಕ ಕಾಸಿನ ಸರ ಕಳೆದೋಯ್ತು ಅಂತ ನಾನು ಕೊರಗ್ಬೇಕಾ? ನನ್ನ ಮುಂದೆ ಚಿನ್ನದ ಗಣಿನೇ ಇದೆ. ಅಂದ್ರೆ ಲೆಕ್ಕ ಹಾಕಿ ನಾನು ಎಷ್ಟು ಶ್ರೀಮಂತೆ, ಎಷ್ಟು ಅದೃಷ್ಟವಂತೆ, ನನ್ನ ಖುಷಿ ಸಂಭ್ರಮ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ, ರೈಟ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.